ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಪಾಲಕ್ ಸೊಪ್ಪನ್ನ ಬಳಸಿ ಹೇಗೆ ಮಸಾಲ ರುಮಾಲ್ ರೋಟಿನ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ. ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಇದು ಕಾಂಬಿನೇಷನ್ ಆಗಿ ಹುಳಿ ಜಿಂಕನ ಬಳಸಿದ್ರಂತೂ ತುಂಬ ಸಖತ್ತಾಗಿರುತ್ತೆ. ತುಪ್ಪ ಹಾಕೋ ತಿಂತಾಯಿದ್ರಂತೂ ಅದ್ದೂರಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಚ್ ಮಾಡಿಕೊಂಡಿರುವಂತಹ ಈರುಳ್ಳಿ ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿನ ಇದಕ್ಕೆ ಹಾಕಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ನಿಧಾನವಾಗಿ ನಾವು ಹಾಕಿರುವಂಥ ಮಸಾಲ ಅಕ್ಕಿ ಹಿಟ್ಟಿನ ಜೊತೆ ಮಿಶ್ರಣ ಆಗೋ ರೀತಿ ಹಾಗೆ 2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಪೂರ್ತಿ ಹಿಟ್ಟಿನ ಜೊತೆ ಅದು ಮಿಕ್ಸ್ ಆಗಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ರೊಟ್ಟಿ ಅದಕ್ಕೆ ಬರಬೇಕು ಆ ರೀತಿ ಅದನ್ನು ಕಲಿಸ್ಕೊಳ್ಳಿ. ನಾನಿಲ್ಲಿ ತಣ್ಣೀರನ್ನು ಬಳಸ್ತಾಯಿದ್ದೀನಿ, ನೀವು ಬೆಚ್ಚಗಿರೋ ನೀರನ್ನು ಕೂಡ ಇದನ್ನು ಬಳಸ್ಕೋಬೋದು. ನೋಡಿ, ಈ ರೀತಿ ಹಿಟ್ಟಿನ ಹದಕ್ಕೆ ಅದು ಬರಬೇಕು. ನಿಮಗೆ ತುಂಬ ದೊಡ್ಡದಾಗಿ ರೊಟ್ಟಿ ಏನಾದರೂ ಬೇಕು ಅಂತ ಅನಿಸಿದ್ರೆ ದೊಡ್ಡದಾಗಿ ಉಂಡೆ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮಾಗಿ ಉಂಡೆನ ಇಲ್ಲಿ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ನಿಧಾನವಾಗಿ ರೊಟ್ಟಿನ ತಟ್ಕೊಳ್ಳಿ. ನಾನಿಲ್ಲಿ ಎಣ್ಣೆನ ಬಳಸಿ ರೊಟ್ಟಿ ತಟ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ರೊಟ್ಟಿ ಕೂಡ ತಟ್ಕೋಬೋದು. ಪಾಲಕ್ ಮತ್ತು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋದ್ರಿಂದ ಈ ರೊಟ್ಟಿ ಜೊತೆ ನೋಡಿ ಮಿಶ್ರಣ ಹೇಗೆ ಚೆನ್ನಾಗಿ ಆಗ್ತಿದೆ ಅಂತ. ನಾವು ರೊಟ್ಟಿ ತಟ್ಟಿದ್ರೂ ಕೂಡ ಅದು ಬಿಟ್ಕೊಳ್ಳೋದಿಲ್ಲ, ರೊಟ್ಟಿ ಅದಕ್ಕೆ ಚೆನ್ನಾಗಿ ಬರ್ತಾ ಬರುತ್ತೆ. ಸಾಮಾನ್ಯವಾಗಿ ಹಾಗೆ ಅಕ್ಕಿ ರೊಟ್ಟಿನ ತಿಂತೀನಿ ಅಂದರೆ ಮಕ್ಕಳು ಕೂಡ ಇಷ್ಟಪಡೋದಿಲ್ಲ. ಈ ರೀತಿ ಎಲ್ಲ ರೀತಿ ಮಸಾಲೆ ಹಾಕಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾವು ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಐರನ್ ಕಂಟೆಂಟು ತುಂಬ ಜಾಸ್ತಿನೇ ಇರುತ್ತೆ, ಹಾಗಾಗಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ವಾರಕ್ಕೊಮ್ಮೆ ಮನೇಲಿ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ರೊಟ್ಟಿ ತಟ್ಟಾಗಿದೆ. ಈಗ ತಟ್ಟಿರುವಂತಹ ರೊಟ್ಟಿನ ಹಲ್ಲೆಗೆ ಹಾಕಿ ಎಣ್ಣೆ ಹಾಕಿ ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಮಾಡ್ತಿರೋಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.